ಗೋಲ್ಡ್ ಸ್ಮಗ್ಲಿಂಗ್ ಕೇಸ್ನಲ್ಲಿ ರನ್ಯಾಗೆ ಶುರುವಾಯಿತು ಟೆನ್ಷನ್. ತರುಣ್ ರಾಜ್ಗೆ ಡಿಆರ್ಐ ಕಸ್ಟಡಿ ಬೆನ್ನಲ್ಲೇ ರನ್ಯಾಗೆ ಢವಢವ ಶುರುವಾಗ್ಬಿಟ್ಟಿದೆ. ಯಾಕಂತ ಹೇಳಿದ್ರೆ ಇಲ್ಲಿವರೆಗೂ ವಿಚಾರಣೆ ನಡೆಸಿದ್ರು ಡಿಆರ್ಐ ಅಧಿಕಾರಿಗಳು. ಆಕೆಯನ್ನ 3 ದಿನ ಕಸ್ಟಡಿಗೆ ತೆಗೆದುಕೊಂಡಿದ್ರು. ಯಾವ ಮಾಹಿತಿ ಕೊಟ್ಟಿಲ್ಲ ಆಕೆ. ಆದ್ರೆ ಈಗ ಸಂಕಷ್ಟ ಶುರುವಾಗೋ ಎಲ್ಲಾ ಲಕ್ಷಣ ಕಾಣಿಸ್ತಾ ಇದೆ. ಯಾಕಂತ ಹೇಳಿದ್ರೆ ಆಕೆಯ ಸ್ನೇಹಿತನನ್ನು ಕೂಡ ಡಿಆರ್ಐ ಅಧಿಕಾರಿಗಳು ವಶಕ್ಕೆ ಪಡೆದು ವಿಚಾರಣೆ ನಡೆಸ್ತಾ ಇದ್ದಾರೆ. ಆಕೆ ಪ್ರಶ್ನೆ ಕೇಳಿದ್ರೆ ತಲೆ ಅಳ್ಳಾಡ್ತಿದ್ಲಷ್ಟೇ, ಗೊತ್ತಿಲ್ಲ ಅಂತ. ಈಗ ತರುಣ್ ರಾಜ್ ಬಾಯಿ ಬಿಡುವ ಆತಂಕ ಆಕೆ ಕಾಡ್ತಾ ಇದೆ. ದುಬೈ ಟೂರು ಹಣಕಾಸು ವಿಚಾರದ ಬಗ್ಗೆ ಬಾಯಿ ಬಿಟ್ರೆ ರನ್ಯಾಗೆ ಅಸಲಿ ಕಾನೂನು ಕಂಟಕ ಎದುರಾಗುತ್ತೆ. 5 ದಿನಗಳ ಕಾಲ ತರುಣ್ ರಾಜ್ಗೆ ಕಸ್ಟಡಿ ತೆಗೆದುಕೊಂಡಿದ್ದಾರೆ. ಆತನ ಮೊಬೈಲ್ ವಶಕ್ಕೆ ಪಡೆದು ಪರಿಶೀಲನೆ ಕೂಡ ಮಾಡ್ತಾರೆ ಡಿಆರ್ಐ ಅಧಿಕಾರಿಗಳು. ಆತನ ಮೊಬೈಲ್ನಲ್ಲಿ ಅಡಗಿರುವಂಥ ರಹಸ್ಯ ಏನು, ಇವರಿಬ್ಬರ ನಡುವಿನ ಸಂಬಂಧ, ಅದಕ್ಕಿಂತ ಈ ಗೋಲ್ಡ್ ಸ್ಮಗ್ಲಿಂಗ್ ಕೇಸ್ಗೆ ಸಂಬಂಧಪಟ್ಟಂತೆ ಈತನ ಪಾತ್ರ ಏನು, ಇವನೇನಾದರೂ ಆಕೆಯನ್ನು ಬಳಕೆ ಮಾಡಿಕೊಂಡು ಆಕೆಯಿಂದ ಸ್ಮಗ್ಲಿಂಗ್ ಮಾಡಿಸ್ತಾ ಇದ್ನಾ, ಇವ್ರ ಹಿಂದೆ ಯಾರಾದರೂ ಪ್ರಭಾವಿಗಳಿದ್ದಾರಾ, ಜೊತೆಗೆ ಈಕೆಯ ಪಾತ್ರ ಏನಿದರಲ್ಲಿ. ಈಕೆ ಹೇಳಿದ್ದಾಳೆ ವಿಚಾರಣೆ ವೇಳೆ, ನನಗೇನೂ ಗೊತ್ತಿಲ್ಲ, ನಾನೇನೂ ಮಾಡಿಲ್ಲ, ನನಗೆ ಹಿಂಸೆ ಕೊಡ್ತಿದ್ದಾರೆ, ತಲೆಗೆ ಸುತ್ತಿಗೆ ತಗೊಂಡು ಹೊಡೆದಂಗೆ ಪ್ರಶ್ನೆ ಕೇಳ್ತಿದ್ದಾರೆ, ನಾನು ಕಣ್ಣೀರು ಹಾಕಿದ್ದೀನಿ, ನನಗೆ ಹೀನಾಮಾನ ಬೈತಾರೆ ಅಂತೇಳಿ. ಆದರೆ ಆಕೆಯ ಪಾತ್ರದ ಬಗ್ಗೆ ತನಿಖೆಯಲ್ಲಿ ಒಂದು ಸುಳಿವು ಕೂಡ ಸಿಗ್ತಾ ಇಲ್ಲ. ಈಗ ತರುಣ್ ರಾಜ್ ಏನಿದ್ದಾನೆ, ಆಕೆಯ ಸ್ನೇಹಿತ, ಅದರಲ್ಲೂ ಉದ್ಯಮಿ ಒಬ್ಬರ ಮೊಮ್ಮಗ, ಅವನು ಒಂದು ದೊಡ್ಡ ಹೋಟೆಲ್ ನಡೆಸ್ತಾ ಇದ್ದಾರೆ ಅವ್ರ ತಾತ. ಬಟ್ ಈಗ ಈಕೆಯ ಪಾತ್ರ ಈ ಸ್ಮಗ್ಲಿಂಗ್ ಕೇಸ್ನಲ್ಲಿ ಇದೆಯಾ ಇಲ್ವಾ, ಅದರ ಮೇಲೆ ಎಲ್ಲವೂ ಕೂಡ ಡಿಪೆಂಡ್ ಆಗಿರುತ್ತೆ. ನಾನು ಟ್ರ್ಯಾಪ್ ಆಗಿದ್ದೇನೆ, ನನ್ನ ಬ್ಲ್ಯಾಕ್ ಮೇಲ್ ಮಾಡ್ತಾ ಇದ್ದಾರೆ, ಯಾರು ಬ್ಲ್ಯಾಕ್ ಮೇಲ್, ಇವ್ರು ಮಾಡ್ತಿರೋದಾ, ಈಕೆ ಹಿಂದೆ ಯಾರಾದರೂ ಇದ್ದಾರಾ, ಈ ಒಂದು ಜಾಲ ಏನಿದೆ ಇವ್ರದ್ದು ಎಲ್ಲಿವರೆಗೂ ಇದೆ, ಇದು ಎಷ್ಟು ವರ್ಷಗಳಿಂದ ನಡೀತಾ ಇದೆ, ಇದೆಲ್ಲದರ ಬಗ್ಗೆ ತನಿಖೆಯಲ್ಲಿ ಅಂಶಗಳು ಗೊತ್ತಾಗಬೇಕು. ಈಗ ಅವನೇನಾದರೂ ಈಕೆಯ ಪಾತ್ರದ ಬಗ್ಗೆ ಬಾಯಿ ಬಿಟ್ಟರೆ ಖಂಡಿತವಾಗ್ಲೂ ಆಕೆ ಏನು ಪರಪ್ಪನ ಅಗ್ರಹಾರ ಜೈಲಲ್ಲಿದ್ದಾಳೆ ಅಲ್ಲೇ ಫಿಕ್ಸ್ ಆಗಬೇಕಾಗತ್ತೆ. ಈಕೆಯನ್ನು ಕಸ್ಟಡಿಗೆ ತೆಗೆದುಕೊಂಡಾಗ ಅಧಿಕಾರಿಗಳು ಎಲ್ಲ ಆಯಾಮಗಳಲ್ಲಿ ಪ್ರಶ್ನೆಗಳನ್ನು ಕೇಳಿದರು. ಬರೀ ಮೌನಕ್ಕೆ ಶರಣಾಗಿದ್ಲು, ಸೈಲೆಂಟು, ಕಣ್ಣೀರು ಹಾಕ್ತಾ ಇದ್ಲು, ಬರೀ ನಾನು ಅಮಾಯಕಿ, ನಾನೇನೂ ಮಾಡಿಲ್ಲ ಅಂಥೇಳಿ. ಆದರೆ ಆಕೆಯ ಮೊಬೈಲ್ ವಶಪಡಿಸ್ಕೊಂಡಾಗ ಗೊತ್ತಾಗಿದ್ದು ಈ ತರುಣ್ ರಾಜ್ದು ಕೂಡ ಇದರಲ್ಲಿ ಪಾತ್ರ ಇದೆ ಅನ್ನುವಂಥ ಅನುಮಾನ.